ಗೌಂಡಿ ಮಲಿಕಿಗೆ ಗುಂಡು ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನನ್ನ ಕೃಷ್ಣಮೂರ್ತಿ. ನಿನ್ನೆ ತಾನೇ ಒಂದು ಇನ್ಸಿಡೆಂಟ್ ನಡೆದಿತ್ತು. ಗೌಂಡಿ ಮಲಿಕ್ ಅಂತ ಹೇಳಿ ಆತ ಇಲ್ಲಿ ಲ್ಯಾಬ್ ಟೆಕ್ನಿಷಿಯನ್, ಗೋವಾದ ಲ್ಯಾಬ್ ಟೆಕ್ನಿಷಿಯನ್ ರಾಘವೇಂದ್ರ ಗಾಯಕ್ವಾಡ್ ಅಂತ ಹೇಳಿ ಅವರ ಸೋದರಿಗೆ ಹಣ ಕೊಟ್ಟಿದ್ರು, ಒಂದು 25,000 ರೂಪಾಯಿ. ಅದ್ರ ಸಲುವಾಗಿ ಹೇಳ್ತಾರಲ್ಲ, ಕೊಟ್ಟಿದ್ದು ಬೇರೆಯವ್ರಿಗೆ, ಚಾಕು ಹಾಕಿದ್ದು ಬೇರೆಯವ್ರಿಗೆ ಅನ್ನೋ ರೀತಿನಲ್ಲಿ ಗರುಡ ನಿಮ್ಗೆ ತೋರಿಸಿತ್ತು. ಹಾಗೆ ಇವತ್ತು ಪಂಚನಾಮ ಇನ್ನೂ ಕೆಲವೊಂದು ಎನ್ಕ್ವೈರಿಗೆ ಅಂತ ಹೇಳಿ ಕರ್ಕೊಂಡು ಹೋಗುವಾಗ ಇನ್ಸ್ಪೆಕ್ಟರ್ ದಯಾನಂದ್ ಅವ್ರಿಗೆ, ಹಾಗೆ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಮುಸ್ತಫಾ ಅನ್ನೋರ್ಗೆ ಅವರು ತಳ್ಳಿ ನಂತರ ಎಸ್ಕೇಪ್ ಆಗ್ಲಿಕ್ಕೆ ಒಂದು ರೀತಿಯಿಂದ ಪ್ರಯತ್ನ ಮಾಡಿದಾಗ ಕಾಲಿಗೆ ಗುಂಡು ಹೊಡೆದಿದ್ದಾರೆ. ಈಗ ಏನ್ ಹೇಳ್ತಾರೆ ಕಮಿಷನರ್, ಅವರ ಮಾತನ್ನ ಕೇಳ್ತಾ ಇಲ್ಲಿ ಒಂದು ಅದ್ಭುತವಾದ ಕೆಲಸವನ್ನ ಕಮಿಷನರ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಯಾರು ಯಾವ ರೀತಿ ನಡ್ಕೊಂತೀರಿ ಅವರಿಗೆ ಅದೇ ರೀತಿ ನಾವು ವಾಪಸ್ ಕೊಡ್ತೀವಿ ಅನ್ನೋ ರೀತಿನಲ್ಲಿದೆ. ಬನ್ನಿ ನೋಡಿ. ಅದು ನೀವು ಸೈಂಟಿಫಿಕ್ ಎವಿಡೆನ್ಸ್. ಕೊಡೋ ಫೋನ್ ಕೊಡ. ಇವರು ಹಿಸ್ಟ್ರಿ ಏನು ಹೇಳ್ತಾ ಇಲ್ಲ ಸರ್, ವೆರಿ ಸೂಪರ್ಫಿಷಿಯಲ್ ಸ್ಕ್ರಾಚ್ ಇದೆ. ಸೂಪರ್ಫಿಷಿಯಲ್ ಅಲ್ಲ, ಡೀಪ್ ಏಜ್ ಇಲ್ಲ ಸರ್. ಅವ್ರು ಹೇಳಿದ್ರು ಹೊರಗೆ ತಗೊಂಡಾಗ ನಾ ಎಂಟ್ರಿ ಒಂದು ಎಕ್ಸಿಟ್ ಒಂದು ಎರಡು ಸಿಗ್ತದೆ ಸರ್. ಇಲ್ಲಿ ಎಂಟ್ರಿ ಒಂದಿದೆ ಸರ್, ಫ್ರಂಟ್ ಅಲ್ಲಿ ಎಕ್ಸಿಟ್ ಒಂದಿದೆ ಸರ್, ಅಂಡ್ ಇದೆ ಸರ್ ಆಂಗ್ಯುಲೇಷನ್. ಆಮೇಲೆ ಕ್ಲಿನಿಕ್ ಅವ್ರ ಹಿಸ್ಟ್ರಿ ಪ್ರಕಾರ ಏನಂದ್ರೆ ಇವರು ಕಸ್ಟಡಿಯಿಂದ ಓಡ್ತಾ ಇದ್ರು, ಅದಕ್ಕೋಸ್ಕರ ಈ ಸ್ಟೇಬಲ್ ಸರ್. ಅದು ಎಕ್ಸ್ಪ್ಲೋರ್ ಇಂಜುರಿ ಏನಾರ ಇದ್ರೆ ಕಾಣುತ್ತೆ. ಎಕ್ಸ್ರೇ ವಿ ಆರ್ ಸೆಂಡಿಂಗ್ ಸರ್. ಎಕ್ಸ್ರೇ ಇದೆ ಸರ್, ಬಟ್ ನೌ ವಿ ಆರ್ ಆಕ್ಚುಲಿ ಶಿಫ್ಟಿಂಗ್ ಟು KMC ಸರ್. ಈ ಎಕ್ಸ್ರೇ ಮಾಡಿಸ್ಕೊಂತ ಅದು ಎಕ್ಸ್ಪ್ಲೋಷನ್ ಲೇಟ್ ಆಗುತ್ತೆ. ಈ ಸ್ಟೇಬಲ್ ಸರ್. ಸಿವಿಲ್ ಹಾಸ್ಪಿಟ್ಲಿಗೆ ಬನ್ನಿ ಅದೇ ಸರಿ ಸರ್. ಒಂದು ಸ್ವಲ್ಪ ಕ್ಯಾಮರಾ
ಸ್ವಲ್ಪ ಕಲೆಕ್ಟರ್ ಅವರು ಬರ್ರಿ ಸಿಸ್ಟರ್ ಸಲ ಕೊಡಿ ವಿದ್ಯಾರ್ಥಿಗಳ ಇವರು ಫೋನ್ ಮಾಡಿ ಕೊಡಿ ಅಂತ ಹೇಳಿದ್ರು ಗುಂಪಿಗೆ ಮಾಹಿತಿ ಕೊಡಿ ಇನ್ಸ್ಪೆಕ್ಟರ್ ಮಾತಾಡ್ಬೋದು ಆಯ್ತಾ ಅಲ್ಲಿ ಯಾರು ಏಟ ಏ ಮಂತು ನಾನು ಬರ್ತೀನಿ ರಜದ ಹಿನ್ನೆಲೆಯಲ್ಲಿ ಮನೆಗೆ ಬಂದಿರ್ತಾರೆ. ಅವನು ಮತ್ತು ಅವನ ಬ್ರದರು ಮಹಾಂತೇಶ್ ಅಂತ ಒಬ್ಬರು ಇರ್ತಾರೆ. ಅವರು ಗೌಂಡಿ ಕೆಲಸ ಮಾಡ್ತಾರೆ. ಈ ಮಹಾಂತೇಶ್ ಜೊತೆ ಸ್ನೇಹ ಮತ್ತು ವಿಶ್ವಾಸದಿಂದ ಇದ್ದಂಥ ಒಬ್ಬ ವ್ಯಕ್ತಿ ಖ್ವಾಜಾ ಅಲಿಯಾಸ್ ಶದ್ರುದ್ದೀನ್ ಶಿರಹಟ್ಟಿ ಅಂತ, ಖ್ವಾಜಾ ಶಿರಹಟ್ಟಿ ಅಂತ. ಇವನು ಕೂಡ ಗೌಂಡಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಇವರಿಬ್ಬರು ತಮ್ಮ ವೈಯಕ್ತಿಕ ವಿಶ್ವಾಸದ ಹಿನ್ನೆಲೆಯಲ್ಲಿ ಒಂದು 10,000 ಅಂತ ಇವನು ಹೇಳ್ತಾರೆ, ಯಾರು ಆರೋಪಿ. ಆದರೆ ಫಿರ್ಯಾದ್ದಾರನ್ನ ಮಹಾಂತೇಶ್ ಹೇಳುವಂಥದ್ದು 10,000 ಇಸ್ಕೊಂಡಿದ್ದೆ ಅಷ್ಟೇ ಅಂತ. ಬಟ್ ಆರೋಪಿ ಹೇಳುವಂಥದ್ದು 25,000 ಇಸ್ಕೊಂಡಿದ್ದಾರೆ. ಆ ಹಣ ಇಸ್ಕೊಂಡು ಸುಮಾರು 1-1.5 ವರ್ಷ ಆದ್ರೂ ಕೊಟ್ಟಿಲ್ಲ ಅನ್ನೋ ವಿಚಾರವಾಗಿ ಸಾಕಷ್ಟು ಬಾರಿ ಸಂಘರ್ಷ ಮಾಡ್ಕೊಂಡಿದ್ದಾರೆ, ಬೈದಾಡ್ಕೊಂಡಿದ್ದಾರೆ, ಎಳೆದಾಡ್ಕೊಂಡಿದ್ದಾರೆ. ಮತ್ತು ನೀನು ಕೊಡಲಿಲ್ಲ ಅಂತಂದರೆ ನಿನಗೆ ಕೊಲೆ ಮಾಡ್ತೀನಿ, ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಗೆ ಯಾರಿರ್ತಾರೋ ಅವ್ರು ಯಾರನ್ನೂ ಬಿಡಲ್ಲ ಅಂತೆಲ್ಲ ಥ್ರೆಟನ್ ಮಾಡಿದ್ದು ಕೂಡ ಇರುತ್ತೆ. ಈ ಯಾವ ವಿಷಯನೂ ಅವ್ರು ಪೊಲೀಸ್ ಠಾಣೆಗೆ ತರುವಂಥದ್ದಾಗಿ ಏನು ಮಾಡಿಲ್ಲ. ಅವ್ರವ್ರ ಹಂತದಲ್ಲೇ ಸಾರ್ಟ್ ಔಟ್ ಮಾಡ್ಕೊಂಡು ಅಂತ ಇದ್ರು ಅನಿಸುತ್ತೆ. ಈ ಮಧ್ಯ ಇವನು ಏನಿದ್ದಾನೆ ಖ್ವಾಜಾ ಶಿರಹಟ್ಟಿ, ಇವನು ನಿನ್ನೆ ಮಧ್ಯಾಹ್ನ ಮನೆ ಹತ್ರ ಬಂದು ಒಂದು ರೌಂಡ್ ಗಲಾಟೆ ಮಾಡಿ ಆಮೇಲೆ ವಾಪಸ್ ಹೋಗಿ ಅವನ ಜೊತೆ ಇನ್ನೊಬ್ಬನ ಜೊತೆ ಕರ್ಕೊಂಬಂದ. ಆಮೇಲೆ ಒಂದಿಬ್ಬರನ್ನ ಒಂದು ಏನೋ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಅಕಸ್ಮಾತ್ ಇಮಿಡಿಯೇಟ್ ಆ ಕೆಲಸ ಸಕ್ಸಸ್ ಆದರೆ ನಿಮಗೆ ಸಹಾಯ ಬೇಕಾಗುತ್ತೆ ಒಂದಿಬ್ಬರನ್ನ ಸ್ಟ್ಯಾಂಡ್ ಬೈ ಇಟ್ಟು ಇಬ್ಬರು ಇವನು ಮಹಾಂತೇಶ್ ಮನೆಗೆ ಹೋಗ್ತಾನೆ. ಮಹಾಂತೇಶ್ ಮನೆಗೆ ಹೋದಂಥ ಸಂದರ್ಭದಲ್ಲಿ ಭಾಳ ವ್ಯವಸ್ಥಿತವಾಗಿ ಮನೆಗೆ ಹೋಗೋ ಟೈಮಲ್ಲೇ ಒಂದೆರಡು ಚಾಕುಗಳನ್ನು ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಮನೆಗೆ ಹೋದ್ಮೇಲೆ ಬೋಲ್ಟ್ ಹಾಕೊಂಡ್ಬಿಟ್ಟು ಒಳಗಡೆ ಇದ್ದ ಮಹಾಂತೇಶ್ ಇದ್ದಾನೆ ಅಂತಂದು ನುಗ್ಗಿ ಹೊಡಿಲಿಕ್ಕೆ ಮಹಾಂತೇಶ್ ಇರೋದು ಅವನ ತಮ್ಮ ರಾಘವೇಂದ್ರ ಅಂತ ಇರ್ತಾನೆ. ಅವನು ನನಗೆ ಕೂಡ ನಾನೇನು ಮಾಡಿದ್ದೀನಿ, ನಮ್ಮ ಅಣ್ಣ ಇಲ್ಲ ಅಂತಂದರೆ ನಿಮ್ಮ ಅಣ್ಣಂಗೂ ಹೊಡೆಯೋಣ ಅಂತಿದ್ವಿ, ನಿಮ್ಮ ಮನೇಲಿ ಯಾರು ಸಿಕ್ಕರು ಬಿಡ್ತೀವಿ, ನೀನು ಸಿಕ್ಕಿಯ ನಿನಗೆ ಹೊಡಿತಾ ಇದ್ದೀವಿ, ಅವನಿಗೆ ಚಾಕು ಹಾಕಿರೋದು ಕಂಡು ಬಂತು. ಆ ಘಟನೆ ಇಮಿಡಿಯೇಟಾಗಿ ನಾವು ಇಂಜುರಿಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಆ ಚಾಕು ಬೆನ್ನಲ್ಲೇ ಸಿಗಾಕೊಂಡಿರುವಂಥದ್ದು. ಮತ್ತು ನಾವು ಒಂದೇ ಸಿಂಗಲ್ ಸ್ಟ್ಯಾಬ್ ಇಂಜುರಿ ಮಾಡಿದ್ವಿ. ಬಟ್ ನಂತರದಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 6 ಸರಿ ಸ್ಟ್ಯಾಬ್ ಮಾಡಿರುವಂಥದ್ದು ಕಂಡು ಬಂದಿದೆ. ಅದ್ರ ಜೊತೆಗೆ ಆ ಸ್ಟ್ಯಾಬ್ ಇಂಜುರಿ ಸ್ವಲ್ಪ ವೈಟಲ್ ಆರ್ಗನ್ಸ್ ಹತ್ತತ್ರ ಹೋಗಿದೆ. ಹಾಗಾಗಿ ರಾತ್ರಿ ಸರ್ಜರಿ ಆದಂಥ ಸಂದರ್ಭದಲ್ಲಿ ಖುದ್ದು ಕಿಮ್ಸ್ ಡೈರೆಕ್ಟರ್ ಏನು ಹೊಸಮನೆಯಿಂದ ಬಂದಿದ್ದಾರೆ, ಅವರು ಖುದ್ದು ಹಾಜರಿದ್ದು ತಮ್ಮ ಎಲ್ಲ ಸಂಪೂರ್ಣ ತಂಡನ ಯೋಜನೆ ಮಾಡಿ ಆಪರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ ಕ್ರಿಟಿಕಲ್ ಆಗಿದೆ ರಾಘವೇಂದ್ರ. ಸೊ ಈಗ ಬೆಳಗ್ಗೆ ನಾವು ವೆರಿಫೈ ಮಾಡಿದಂಥ ಸಂದರ್ಭದಲ್ಲಿ ಐಸಿಯುಲಿದ್ದಾರೆ ಮತ್ತು ಅವರು ಇದ್ದಾರೆ ಅಂತ ಹೇಳಿದ್ದಾರೆ. ಈ ಮಧ್ಯ ಆರೋಪಿ ಕೃತ್ಯ ಎಸಗಿದ ನಂತರ ಹಳಿಯಾಳದ ಕಡೆ ಹೋಗಿದ್ದಾರೆ. ಅದರಲ್ಲಿ 2 ಆರೋಪಿಗಳು, ಒಬ್ಬ ತಪ್ಪಿಸ್ಕೊಂಡು ನಿಮ್ಮ ಕಡೆ ನೀನು ಹೋಗೋದು ಹೇಳಬೇಕು. ಆ ಪ್ರಮುಖ ಆರೋಪಿ ಏನಿದೆ ನಿನ್ನೆ ಹಳಿಯಾಳದ ಕಡೆ ಹೋಗಿದ್ದಾರೆ. ಹಳಿಯಾಳಕ್ಕೆ ಹೋಗಿ ಆಮೇಲೆ ಅಲ್ಲೆಲ್ಲ ಯಾರ್ಯಾರ ಸಂಪರ್ಕ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ಪ್ಲ್ಯಾನ್ ಮಾಡೋಕ್ಕೆಲ್ಲ ಇದು ಮಾಡಿದೆ. ಬೇಡ ತಪ್ಪಿಸ್ಕೊಂಡು ಹೋಗೋಣ ಅಂತೆಲ್ಲ ಏನು ಯಾರೋ ಹೇಳಿದ್ರು ಅಂತಂದು ವಿದ್ಯಾಗಿರಿ ಪೊಲೀಸ್ ಠಾಣಾ ಸ್ಟೇಷನ್ ಪ್ರಿಮೈಸಸ್ಸಲ್ಲೇ ಮೂವ್ಮೆಂಟ್ ಮಾಡ್ತಾ ಇದ್ದೇನೆ ಅಂತ ಕಂಡು ಬಂದು ನಮ್ಮ ಆಫೀಸರ್ಸ್ ವಶಕ್ಕೆ ತೊಗೊಂಡು ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ನಾನೊಬ್ಬನೇ ಇನ್ವಾಲ್ವ್ ಆಗಿದ್ದೀನಿ, ಯಾರು ಇಲ್ಲ ಅಂತ ಭಾಳ ವಾದ ಮಾಡಿದ್ದೀನಿ. ಆ ನಂತರದಲ್ಲಿ ನಮಗೆ ಬೇರೆ ಅಲ್ಲಿ ಐ ವಿಟ್ನೆಸ್ಸಸ್ಸು ಮತ್ತು ನಮಗೆ ಅಲ್ಲಿ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಸಿಕ್ಕ ಎವಿಡೆನ್ಸು ಮತ್ತು ಆ ವಿಕ್ಟಿಮ್ ಯಾರಿದ್ದ ವಿಕ್ಟಿಮ್ ಹೇಳಿಕೆ ಅದನ್ನೆಲ್ಲ ಆಧಾರ ಮಾಡಿಕೊಂಡು ಇನ್ನೂ ಯಾರಿದ್ದಾರೆ ಅಂತ ವೆರಿಫೈ ಮಾಡಿದಾಗ ನಂತರದಲ್ಲಿ ಯಾವುದೇ ಕಾರಣಕ್ಕೂ ಡಿಸ್ಕ್ಲೋಸ್ ಮಾಡೋದಿಲ್ಲ. ನಂತರದಲ್ಲಿ ನಾವು ಸ್ವಲ್ಪ ಇಂಟ್ರಾಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಆಫೀಸರ್ಸಿಗೆ ರಿಕ್ವೆಸ್ಟ್ ಮಾಡ್ತಾರೆ, ನಾನು ಒಬ್ಬನ್ನೇ ಫೈನಲ್ ಮಾಡಿ ನಮ್ಗೆ ಹಾಕೋದು ಬೇಡ, ಮತ್ತು ಇನ್ಯಾರಿದ್ದಾರೆ ಅದೆಲ್ಲ ಹೇಳಲ್ಲ ಹಾಗೆ ಅಂತ. ನಂತರ ಫರ್ದರ್ ಇಂಟ್ರಾಗೇಷನ್ ಆದಾಗ ಕಡೆಗೆ ವಿದ್ಯಾಗಿರಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂಥ ಔಟ್ಸ್ಕಟ್ಸ್ ಏರಿಯಾದಲ್ಲಿ
ಎಲ್ಲಿ ಅವರು ಈ ಒಂದು ಇನ್ಸಿಡೆಂಟ್ ಬಗ್ಗೆ ಪ್ಲ್ಯಾನ್ ಮಾಡಿದರು, ಕುತ್ಕೊಂಡು ಡಿಸ್ಕಸ್ ಮಾಡಿದರು. ಆ ಜಾಗವನ್ನು ಮತ್ತು ಅಲ್ಲಿ ಆರೋಪಿಗಳಲ್ಲಿ ಸುತ್ತಮುತ್ತ ಇರ್ತಾರೆ. ಅಕಸ್ಮಾತ್ ನಾನು ಸಿಗೋದು ಗೊತ್ತಿಲ್ಲ ಅವರಿಗೆ. ಇವತ್ತು ಮಧ್ಯಾಹ್ನದ ಮೇಲೆ ಈ ಕಡೆ ಸಿಗೋಣ ಅಂತ ಮಾತಾಡ್ತಾರೆ. ಅಲ್ಲೆಲ್ಲರೂ ಊರು ನೋಡಿರ್ತಾರೆ, ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಈಗ ಬೇರೆ ಆರೋಪಿಗಳ ಹೆಸರು ಹೇಳಬಾರ್ದು ಅನ್ನೋದು ಉದ್ದೇಶ ಆಗುತ್ತೆ. ಅವ್ರ ಆರೋಪಿಗಳ ಹೆಸರು ಕೂಡ ಹೇಳಿದ ಮೇಲೆ ಮತ್ತು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ನಮಗೆ ಅವರೇನೇನು ಮಾತಾಡ್ಕೊಂಡಿದ್ದಾರೆ ರಿಪೋರ್ಟ್ ಆಗಲ್ಲ ಅಂತಂದು ಏಕಾಏಕಿ ನಮ್ಮ ಅಧಿಕಾರಿ ಸಿಬ್ಬಂದಿಗೆ ತಳ್ಳಿ ಓಡೋದಕ್ಕೆ ಟ್ರೈ ಮಾಡಿದ್ದಾರೆ. ಹ್ಯಾಂಡ್ ಕಪ್ ಹಾಕಿದ್ದಾಗಿಯೂ ಕೂಡ ತಳ್ಳಿ ಓಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ ಮಧ್ಯೆ ನಮ್ಮ ಸ್ಥಳೀಯ ಅಧಿಕಾರಿ ಯಾರೋ ಒಂದು ರೌಂಡ್ ಏರ್ ಫೈರ್ ವಾರ್ನ್ ಕೊಟ್ಟಿದ್ದಾರೆ. ಅದಾದಮೇಲೆ 2 ರೌಂಡ್ ಅವನ್ನ ಟ್ರೈ ಮಾಡಿದ್ದಾರೆ. ಒಂದು ಎಡಗಾಲಿಗೆ ತಳ್ಳಿ